ಈಗ ಅಸ್ಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಅಯೋಧ್ಯೆ ರಾಮ ಗಣಪತಿ ನೋಡಿ ಹೇಗಿದೆ ಅಂತ. ಕೆಳಗಡೆ ಉಡ್ದು ಬಂದಿರುತ್ತೆ ನೋಡಿ, ಇದೆಲ್ಲ ಮಣ್ಣು ಗಣಪತಿಗಳು. ಕತ್ತೆತ್ತಿ ನೋಡಬೇಕು. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಕುಂಬ್ಳಗೋಡಲ್ಲಿರೋ ಗಣೇಶ ಗೋಡೌನಲ್ಲಿದ್ದೀವಿ, ವಿನಾಯಕ ಆರ್ಟ್ಸಲ್ಲಿ. ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಯಾವ ಥರ ಗಣೇಶ ಇದೆ, ಏನೇನು ಎಲ್ಲ ಎಷ್ಟೆಷ್ಟೆಲ್ಲ ಮಣ್ಣು ಗಣೇಶ, ಪೇಪರ್ ಗಣೇಶ, ಫೈಬರ್ ಗಣೇಶ ಎಲ್ಲ ಇರುತ್ತೆ. ಮತ್ತಿದು ಆಲ್ಮೋಸ್ಟ್ ಬಾಡಿಗೆಗೂ ಸಿಗುತ್ತೆ, ಪರ್ಮನೆಂಟಾಗೂ ತೊಗೊಂಡು ಹೋಗ್ಬೋದು. ಈ ಥರ ಸುಮಾರು ಆಪ್ಷನ್ಸ್. ನೋಡಿ, ಶಿವನ್ ಥರ ಗಣೇಶಗಳು, ಕೃಷ್ಣನ್ ಥರ ಇದೆ. ಇಲ್ಲ ಆಲ್ಮೋಸ್ಟ್ ಎಷ್ಟೊಂದು ಧೂಳು ಹಿಡ್ದಿದೆ, ಇನ್ನೂ ಕ್ಲೀನ್ ಮಾಡಿಲ್ಲ. ಎಲ್ಲ ಓದ್ಸತ್ತಿದೆ ಅನ್ಸುತ್ತೆ ಮೋಸ್ಟ್ಲಿ. ಇದೆಲ್ಲ ಇವಾಗ ಪೇಂಟ್ ಆಗಿರೋದು ಹೊಸ್ದಾಗೆ. ಆಲ್ಮೋಸ್ಟ್ ಕವರ್ ಮುಚ್ಚಿಕ್ಬಿಟ್ಟಿದ್ದಾರೆ. ಇದೆಲ್ಲ ನೆಕ್ಸ್ಟ್ ಲೆವೆಲಾಗಿ ಪೇಂಟ್ ಆಗೈತೆ, ಡಿಸೈನ್ ಎಲ್ಲ, ಅಂದರೆ ಓಪನ್ ಮಾಡಿಲ್ಲ. ಒಂದು ಕೃಷ್ಣ ಗಣಪತಿಗಳು ಹಸು ಜೊತೆ ಇರೋದು. ಇದು ಲಾಲ್ಬಾಗ್ ರಾಜ, ಚಿಕ್ಕದು. ಇದು ದೊಡ್ಡ ಲಾಲ್ಬಾಗ್ ರಾಜ, 8 ಅಡಿ 10 ಅಡಿ ಇದೆ. ಇದು ನೋಡಿ, ಇದು ಸಖತ್ತಾಗಿದೆ. ನಂದಿ ಬಂದಿರೋದು ಬುಕ್ ಆಗಿಬಿಟ್ಟಿದೆ. ಇದು ನೋಡೋಣ, ಡಿಫ್ರೆಂಟ್ ಆಗಿದೆ. ಹಿಂದೆ ಏನು ಬಂದಿರೋದು, ಅದು ನರಸಿಂಹನ ಅವತಾರ ಹಿಂದೆ. ಸುಮಾರು ಗಣೇಶಗಳು, ಒಂದೇ ಥರ ಗಣೇಶಗಳನ್ನ ಒಂದೇ ಕಡೆ ಇಟ್ಬಿಟ್ಟಿದ್ದಾರೆ, ಅಂದರೆ ಬೇರೆ ಬೇರೆ ಪೇಂಟ್ಸು. ಇದು ನೋಡಿ, ಸಿಂಹಾಸನ ಮೇಲೆ ಕೂತಿರೋ ಗಣಪತಿಗಳು. ಇದೆಲ್ಲ ಆಲ್ಮೋಸ್ಟ್ ಫೈಬರ್ ಗಣೇಶಗಳು. ಇದೆಲ್ಲ ಬಾಡಿಗೆಗೆ ದೊರೆಯುತ್ತವೆ. ನೋಡಿ, ಆನೆ ಜೊತೆ ಇರೋದು, ಸೊಂಡ್ಲೆ ಎತ್ತುತ್ತಿದೆ. ಎಲ್ಲ ದೊಡ್ಡ ದೊಡ್ಡ ಗಣೇಶಗಳು ಬೇಜಾನಿದೆ. ಎಲ್ಲ ಕವರ್ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಬಂದು ಜಸ್ಟ್ ಬುಕ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ತಗೊಂಡು. ಇಲ್ಲಿ ನೋಡಿ, ಇದು ಯಾವುದೋ ನೆಕ್ಸ್ಟ್ ಲೆವೆಲ್ ಆಗಿದೆ. ಶ್ರೀರಾಮ ಗಣಪತಿಗಳು, ಅಯೋಧ್ಯೆ ರಾಮ ಗಣಪತಿಗಳಿವೆ ನೋಡಿ, ಒಂದು ಸಾಲು ಫುಲ್ಲು. ಒಳ್ಳೊಳ್ಳೆ ಗಣೇಶಗಳು ಮಧ್ಯೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಅಯೋಧ್ಯೆ ರಾಮ, ಶಿವನ ರೂಪದಲ್ಲಿ ಗಣೇಶ ಇರೋದು, ಅದರ ಪಕ್ಕದಲ್ಲಿ ಶ್ರೀರಾಮ ಇರೋದು ಅಯೋಧ್ಯೆ ಜೊತೆ. ಇದರದೆಲ್ಲ ಕೈಗಳು ಎಷ್ಟು ದೊಡ್ಡದಿದೆ ಅಂತ ನೋಡಿ. ಇಲ್ಲಿ ನನ್ನ ಕೈ ಎಷ್ಟಿದೆ, ಇದ್ರ ಕೈಯೇ ಎಷ್ಟಿದೆ.
ನನ್ನ ಕೈಯಲ್ಲಿ ಒಂದು ಬೆರಳು ಹಿಡ್ಕೊಳಕ್ಕಾಗಲ್ಲ, ಅಷ್ಟು ಇದೆ ಸೈಜ್. ವೀಡಿಯೋಲಿ ನೋಡೋಕ್ಕಷ್ಟು ಗೊತ್ತಾಗಲ್ಲ, ಡೈರೆಕ್ಟಾಗಿ ಬಂದರೆ ಇನ್ನು ನೋಡಿ ಇದು ಇನ್ನೂ ಆನ್ ಪ್ರೋಸೆಸ್ಸಲ್ಲಿದೆ, ಇನ್ನು ಪೇಂಟ್ ಆಗಿಲ್ಲ. ಅಯೋಧ್ಯೆ ರಾಮ ಆಂಜನೇಯ ಬಂದಿರೋದು ನೋಡಿ. ಎಷ್ಟು ಹೈಟ್ ಇದೆ ಅಂದರೆ ಪಕ್ಕದಲ್ಲಿ ನಿಂತಿದೆ ನೋಡಿ ಹರ್ಷ, ಕತ್ತೆತ್ತಿ ನೋಡಬೇಕು. ಎಷ್ಟಿದೆ? 15 ಅಡಿ ಐತಾ ಜಾಸ್ತಿ ಐತಾ? 15 ಇದೆ ಅಲ್ವಾ? 15 ಇದೆ ಅಲ್ವಾ? 15ಕ್ಕಿಂತ ಇನ್ನೂ ಜಾಸ್ತಿನೇ ಇದೆ. ಈ ಥರ ಗಣೇಶಗಳಲ್ಲಿದೆ ನೋಡಿ, ತುಂಬ ಇದೆ. ಸುಮಾರು ಚಿಕ್ಕ ಚಿಕ್ಕ ಗಣೇಶಗಳ ಮಧ್ಯ ಈ ಥರ ದೊಡ್ಡ ದೊಡ್ಡ ಗಣೇಶಗಳು ಇದೆ. ಇದೆಲ್ಲ ಆಲ್ಮೋಸ್ಟ್ ಮಣ್ಣು ಗಣಪತಿಗಳು. ಆ ಕೆಳಗಡೆ ಉಡ್ದು ಬಂದಿರುತ್ತೆ ನೋಡಿ, ಇದೆಲ್ಲ ಮಣ್ಣು ಗಣಪತಿಗಳು. ಅದೆಲ್ಲ ಫೈಬರ್ ಗಣಪತಿ ಹಿಂದೆ ಇರೋದು. ಈ ಉಡ್ ಬಂದಿರುತ್ತಲ್ಲ ಕೆಳಗಡೆ ಮರದ ಪೀಸ್ಗಳು, ಇದೆಲ್ಲ ಮಣ್ಣು ಗಣಪತಿಗಳು. ಇದು ಇನ್ನೊಂದು ಸೈಡು. ಈ ಸೈಡೆಲ್ಲ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಗಣಪತಿಗಳಿದೆ. ಇನ್ನು ಮಾಡ್ತಾವ್ರೆ ಎಷ್ಟೊಂದು. ನವಿಲ್ ಬಂದಿರೋದು ಕೃಷ್ಣ ಗಣಪತಿ. ಗೌರಿ ನೋಡಿ ಎಷ್ಟು ದೊಡ್ಡದು. ಗೌರಿನೇ 4 ಅಡಿ ಇದೆ. ಇದು ನೋಡಿ ಸಕ್ಕತ್ತಾಗಿದೆ. ಹಿಂದೆ ಸೂರ್ಯ ಬಂದಿರೋದು. ಇದು ಇನ್ನೂ ಸಕ್ಕತ್ತಾಗಿದೆ. ಎಲ್ಲ ಸೇಲ್ ಆಗದೆ ಇರೋದು ಲಾಸ್ಟ್ ಇಯರ್ದೆಲ್ಲ ಧೂಳು ಹಿಡಿದುಬಿಟ್ಟಿದೆ. ವೆಂಕಟೇಶ್ವರ ಗಣಪತಿ ಸುಮಾರಿದೆ, ಸೇಲ್ ಆಗದೆ ಇರೋದೇ ಇದೆ ಆಲ್ಮೋಸ್ಟು. ಇನ್ನು ಹೊಸ್ದಾಗಿ ಮಾಡಿರೋದು ಆ ಸೈಡ್ ಇದೆ, ಅಲ್ಲೂ ಹೋಗ್ತೀನಿ, ಅಲ್ಲೂ ಹೋಗಿ ವಿಡಿಯೋಸ್ ಮಾಡ್ತೀನಿ. ಸದ್ಯಕ್ಕೆ ಇದು ನೋಡ್ಕೊಳ್ಳಿ. ನೋಡಿ ಸುಮಾರು ಥರ ಗಣೇಶಗಳಿದೆ. ಎಷ್ಟೊಂದು ಇವಾಗ ಪೇಂಟ್ ಆಗಿರೋದು. ನೋಡಿ ಎಷ್ಟು ಥರ ಗಣೇಶಗಳಿದೆ. ಇದು ಮಣ್ಣು ಕಲರು 10-15 ಅಡಿಯಿಂದ ಹಿಡಿದು ಎಷ್ಟು ಥರ ಇದೆ ನೋಡಿ ಗಣೇಶಗಳು. ಅಯೋಧ್ಯೆ ರಾಮ ಗಣಪತಿ, ರಾಮ ಇರೋದು. ಗೌರಿಗಳು ನೋಡಿ ಎಷ್ಟು ಇಟ್ಟಿದೆ. ಎಲ್ಲ 4-4.25 ಅಡಿ ಇದೆ ಗೌರಿಗಳೇ. ಕವರ್ ಹಚ್ಚಿ ನಿಲ್ಲಿಸ್ಬಿಟ್ಟಿದ್ದಾರೆ ಎಲ್ಲ. ಇದೆಲ್ಲ ಇನ್ನೂ ರೆಡಿ ಆಗದೇ ಇರೋ ಗಣಪತಿಗಳು, ಸಣ್ಣ ಸಣ್ಣ ಗಣಪತಿಗಳು. ಬರ್ರಿ ಗೌರಿಗಳಿದೆ ನೋಡಿ. ಇಲ್ಲ ಒಂದು 50 ಮೇಲಿದೆ ಗೌರಿಗಳು.
ಟೈಟ್ ಇದೆ ನೋಡಿ. ಇದೆಲ್ಲ ಇವಾಗ ಹೊಸ್ದಾಗಿ ಪೇಂಟ್ ಆಗಿರೋದು. ಅಯೋಧ್ಯೆ ರಾಮ ಗಣಪತಿ ನೋಡಿ ಹೇಗಿದೆ ಅಂತ. ಎಲ್ಲ ಅಯೋಧ್ಯೆ ರಾಮ ಗಣಪತಿಗಳ ಹಿಂದೆ ಗ್ರೌಂಡ್ ಫ್ಲೋರಲ್ಲಿ ಇತ್ತು ಅಂತಂದರೆ ಯಾರು ಇತ್ತು ನಮ್ಮನ್ನೇ ಮಾಡ್ಬೋದಿತ್ತು. ಬಟ್ ಮೇಲ್ಗಡೆ ಜನರು ಒಟ್ಟಾಡ್ತಾ ಇರ್ತಾರೆ ನೋಡಿ. ಇದೆಲ್ಲ ಇನ್ನೂ ಪೇಂಟ್ ಆಗದೆ ಇರೋ ಗಣಪತಿಗಳು. ಪೇಂಟ್ ಆಗಿಲ್ಲ, ಫ್ರೆಶ್ ಆಗಿ ಒಂದು ವೈಟ್ ಕೋಟ್ ಹೊಡೆದಿಕ್ಕಿದ್ದಾರೆ. ಇನ್ನು ಪೇಂಟ್ಸ್ ಆಗಬೇಕಿದೆಲ್ಲ. ಇದೆಲ್ಲ ಪೇಂಟ್ ಆಗಿದೆ ನೋಡಿ. ಇದೆಲ್ಲ ಇವಾಗ ಪೇಂಟ್ ಮಾಡಬೇಕು. ಸಣ್ಣ ಪುಟ್ಟ ಗಣೇಶಗಳು ಇದೆ. ಫುಲ್ 3 ಅಡಿ 2 ಅಡಿ 1 ಅಡಿಯಿಂದ ಹಿಡಿದು ಎಲ್ಲ ಥರ ಇದೆ. 3 ಅಡಿ ಗಣೇಶದಿಂದ ಹಿಡಿದು ಯಾವ ಥರ ಬೇಕು. ಶಿವೊಂದು ನಂದಿ ಬಂದಿರೋದು, ಆ ಎಡೆ ಎತ್ಕೊಂಡಿರೋದು. ಸೂರ್ಯ ಬಂದಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಎಷ್ಟೊಂದು ಬುಕ್ ಆಗಿರೋದೆಲ್ಲ ಹಿಂದೆ ಬರೆದು ಬಿಟ್ಟಿದ್ದಾರೆ. ಎಲ್ಲ ಬುಕ್ ಆಗದೆ ಇರೋದು ಎಲ್ಲ ಹೊಸ ಪೇಂಟ್ ಆಗಿದೆ. ನೋಡಿ, ಇದು ಬುಕ್ ಆಗಿಬಿಟ್ಟಿದೆ. 2 ಬುಕ್ ಆಗಿಬಿಟ್ಟಿದೆ. ಬುಕ್ ಆಗಿರೋದಕ್ಕೆ ಇಲ್ಲಿ ಇಕ್ಕಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ನಾಲ್ಕು ಅಡಿ ಬೇಕಂದರೆ 4 ಅಡಿ ಅಯೋಧ್ಯೆ ರಾಮಂದಿದೆ. ಇವಾಗ ಬಂದಿರೋದು ಕಿವಿಲಿ. ಇತಿಹಾಸ ಸಕ್ಕತ್ತಾಗಿದೆ ನೋಡಿ. ಆ ಪೇಂಟ್ಗೂ ಅದಕ್ಕೂ ಪಳ್ಳಂತಿದೆ. ಇನ್ನು ನಮ್ಮ ವೀಡಿಯೋನ ಯಾರು ಮೊದಲನೇ ಬಾರಿ ನೋಡ್ತೀರಾ, ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.